ಜೈ ಹಿಂದ್ ಎಲ್ಲ ನನ್ನ ಪೊಲೀಸ್ ಎಸ್ಪಿರೆಂಟ್ಸ್ಗೆ ಯಾರೆಲ್ಲ ಸಿವಿಲ್ ಪೊಲೀಸ್ಗೆ ಅರ್ಜಿಯನ್ನು ಹಾಕಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕಿದಾಗ ನೋಟಿಫಿಕೇಶನ್ ದಲ್ಲಿ ಕೂಡ ಕೊಟ್ಟಿದ್ರು ಇದೇ ನಿಮ್ಮ ಡೇಟ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಅದು ಕೆಇ ಎದವರೇ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರೆ ಇವತ್ತಿನ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಕೂಡ ನಿಮ್ಮ ಎಕ್ಸಾಮ್ ನ ಸಿಟಿ ಅನ್ನ ಬಿಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ವಿದ್ಯಾರ್ಥಿಗೆ ಕೂಡ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಬಂದಿದೆ. ಯಾರೆಲ್ಲ ಸಿವಿಲ್ ಪೊಲೀಸ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಎಕ್ಸಾಮ್ ಯಾವ ಸಿಟಿಯಲ್ಲಿ ಇದೆ ಅನ್ನೋದನ್ನ ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿಕೊಳ್ರಿ. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ದಾಖಲಾತಿಗಳನ್ನ ಏನ್ ತಗೊಂಡು ಹೋಗ್ಬೇಕು, ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗ್ತಾವು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸ್ಟೇಟ್ ಪೊಲೀಸ್ಗೆ ತಯಾರಿಗಳನ್ನ ನಡೆಸ್ತಾ ಇದ್ರಲ್ಲ ನೆಕ್ಸ್ಟ್ ಅದರ ಜೊತೆಗೆ CRDR ಆಗಿರಲಿ, ನೆಕ್ಸ್ಟ್ ಅದರ ಜೊತೆಗೆ KSRP ಆಗಿರಲಿ, ನೆಕ್ಸ್ಟ್ ಅದರ ಜೊತೆಗೆ IRB ಆಗಿರಲಿ, ಇವನ್ನೆಲ್ಲ ಅರ್ಜಿಯನ್ನ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ 2ನೇ ತಾರೀಕಿಗೆ ಸಿವಿಲ್ ಪೊಲೀಸ್ ಎಕ್ಸಾಮ್ ಅನ್ನ ಬರೀತಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳಿದುಕೊಳ್ಳ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ನೀವೇನಾದ್ರೂ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನ 2ನೇ ತಾರೀಕಿಗೆ ಎಕ್ಸಾಮ್ ಯಾವ ತರ ನಡೀತು, ನೆಕ್ಸ್ಟ್ ಅದರ ಜೊತೆಗೆ CRDR ಕಾಲ್ಫಾರ್ಮ್ ಅನ್ನ ಅದಕ್ಕೂ ಕೂಡ ಎಕ್ಸಾಮ್ ಯಾವ ತರ ನಡೀತಾ ಇದೆ, ಅದರ ಪ್ರಿಪರೇಷನ್ ಯಾವ ತರ ಮಾಡ್ಕೊಳ್ಬೇಕು, ಪ್ರತಿಯೊಂದು ಮಾಹಿತಿಯನ್ನ ನಿಮ್ಗೆ ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳೇ. ನೋಡ್ಕೋಬಹುದು, ನೀವು ಕೂಡ ಇದೊಂದು ಡ್ರೀಮ್ ವರದಿಯನ್ನ ಹಾಕೊಳ್ಬೇಕು. ನಾನು ಕೂಡ ಇಲ್ಲ ಸರ್, ಈ ಸಾರಿ ನಾನು ಒಂದು ಕಾಕಿ ವರದಿಯನ್ನ ಹಾಕೊಳ್ಬೇಕಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಇನ್ನು 8 ದಿನಗಳ ಮಾತ್ರ, ನಿಮ್ಗೆ 8 ದಿನಗಳ ಮಾತ್ರ ಕಾಲಾವಕಾಶ ಇದೆ. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ, ರಿಸರ್ವೇಶನ್ ಕೂಡ ಮಾಡ್ಕೊಡ್ರಿ. ಟ್ರೈನಿನ ತುಂಬಾನೇ ಗದ್ದಲ ಆಗುತ್ತಾ, ಯಾಕಂದ್ರೆ ಫುಲ್ ರಶ್ ಆಗುತ್ತಾ, ಸಾಕಷ್ಟು ಲಾಂಗ್ ರೂಟ್ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಮೆಸೇಜ್ ಏನ್ ಬಂದಿದಪ್ಪ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದ್ರೆ KE ದವರೇ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ವಾಟ್ಸ್ಆಪ್ ಮುಖಾಂತರನೇ ಮೆಸೇಜ್ ಬಂದಿದೆ. ಸರ್ ನನ್ನ ಹತ್ರ ವಾಟ್ಸ್ಆಪ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಅದಕ್ಕೂ ಕೂಡ ನಿಮ್ಗೆ ಸೊಲ್ಯೂಷನ್ ಅನ್ನು ಕೊಡ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ವಾಟ್ಸ್ಆಪ್ ಅನ್ನ ಚೆಕ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಪ್ರಿಯ ಅಭ್ಯರ್ಥಿ, ನೀವು ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ RPC 2026 ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದೀರಿ. ನಿಮ್ಮ ಪರೀಕ್ಷಾ ಕೇಂದ್ರವು ಬೆಂಗಳೂರು. ಈ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ನನ್ನ ಹತ್ರ ಬಂದಿರತಕ್ಕಂಥ ವಿದ್ಯಾರ್ಥಿಗಳದು ಬೆಂಗಳೂರಿಗೆ ಎಕ್ಸಾಮ್ ಬಂದಿದೆ. ನಿಮ್ಗೆ ಯಾವ್ದು ಧಾರವಾಡ ಆಗಿರಲಿ, ಬಾಗಲಕೋಟೆ ಆಗಿರಲಿ, ಯಾವ ಸಿಟಿ ಕೊಟ್ಟಿರ್ತಿಲ್ಲ ಆ ಸಿಟಿಗೆ ಬಂದಿದೆ. ಜಿಲ್ಲೆಯಲ್ಲಿ ಇರುತ್ತದೆ. ದಯವಿಟ್ಟು ನಿಮ್ಮ ಪ್ರಯಾಣ ಮತ್ತು ವಸತಿ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಳ್ಳಲು ಕೋರಲಾಗಿದೆ. ನಿಮ್ಮ ಪರೀಕ್ಷಾ ಸ್ಥಳ ಮತ್ತು ಇತರ ವಿವರಗಳು ಹಾಲ್ ಟಿಕೆಟ್ ನಲ್ಲಿ ಲಭ್ಯವಿರುತ್ತದೆ. ಏನ್ ಕೊಟ್ಟಿದಾರಪ್ಪ ಅಂತಾರೆ ಅಡ್ವಾನ್ಸ್ ಆಗಿ ಈಗ ನೋಡ್ಕೊಡ್ರಿ, ಬೆಂಗಳೂರು ಅಂತ ನಿಮಗೆ ಸಿಟಿ ಮೆನ್ಷನ್ ಮಾಡಿದ್ದಾರೆ. ಯಾವ ಕಾಲೇಜಿನಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ಇನ್ನೂ ಕೂಡ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಆದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಬುಕಿಂಗ್ ಮಾಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಈಗ ಬೆಂಗಳೂರಿಗೆ ಇದೆಯಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್, ನೀವ್ ಏನ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಆಗಿ ನೀವು ಟ್ರೈನ್ ಆಗಿರ್ಲಿ, ಬಸ್ ಆಗಿರ್ಲಿ ಬುಕಿಂಗ್ ಮಾಡ್ಕೊಡ್ರಿ. ತುಂಬಾನೇ ರಶ್ ಆಗುತ್ತಾ ನಾನು ಹೇಳ್ತಾ ಇದೀನಿ, ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಪೇರೆಂಟ್ಸ್ ಯಾರಾದ್ರೂ ಇದ್ರೆ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ಫ್ರೆಂಡ್ ಸರ್ಕಲ್ ಗಳು ಕೂಡ್ಕೊಂಡ್ ಕೇಸಂದ ಟಿಕೆಟ್ ಬುಕಿಂಗ್ ಅನ್ನ ಮಾಡ್ಕೊಡ್ರಿ. ಸಿಂಗಲ್ ಆಗಿ ಹೋಗಕ್ ಹೋಗ್ಬೇಡ್ರಿ ತುಂಬಾ. ಯಾಕಂದ್ರೆ ಪ್ರತಿಯೊಂದು ಟ್ರೈನ್ ಆಗಿರ್ಲಿ, ಪ್ರತಿಯೊಂದು ಬಸ್ ಆಗಿರ್ಲಿ ಈಗಿನ ತರನೇ ಬೇಕಿದ್ರೆ ಚೆಕ್ ಮಾಡ್ಕೊಡ್ರಿ. ಫುಲ್ ಆಗಿರ್ತಾವು, ಆಲ್ಮೋಸ್ಟ್ ಆಲ್ ಫುಲ್ ಆಗಿರ್ತಾವು. ನಿಮ್ಗೆ ರಿಸರ್ವೇಶನ್ ಬಸ್ ಗಳಾಗಿರಿ, KSRTC ನೀವು ಕುತ್ಕೊಂಡು ಹೋಗ್ತೀರಾ, ಅಡ್ವಾನ್ಸ್ ಆಗಿ ಹೋಗ್ರಿ ಎಕ್ಸಾಮಿಗೆ. ಇವತ್ತು ನೈಟ್ ಎದ್ಕೇಶಂದ ನಾಳೆ ಹೋಗಿ ಎಕ್ಸಾಮ್ ಅನ್ನ ಬರೀತಿರಪ್ಪ ಅಂದ್ರೆ ನಿಮ್ಗೆ ಸುಸ್ತಾಗಿರುತ್ತಾ, ಫ್ರೆಶರ್ ಜಾಸ್ತಿ ಇರುತ್ತಾ, ನಿಮ್ಗೆ ಎಕ್ಸಾಮ್ ಬರೆಯಕ್ ಆಗೋದಿಲ್ಲ. ಒನ್ ಡೇ ಅಡ್ವಾನ್ಸ್ ಆಗಿ ಹೋಗಿ ಸ್ಟೇ ಮಾಡಿಬಿಟ್ಟು ಆರಾಮ್ಸಾಗಿ ನೀವು ಕಾಲೇಜ್ ಎಲ್ಲಿದೆ, ಯಾವ ಲೊಕೇಶನ್ ಇದೆ, ನೀವು ಅಲ್ಲಿ ಲೊಕೇಶನ್ ಇರ್ತಕ್ಕಂಥ ಲೊಕೇಶನ್ ಅಲ್ಲಿ ಹೋಗಿ ರೂಮ್ ಅನ್ನ ಮಾಡ್ಕೊಂಡ್ಬಿಟ್ಟು ಸ್ಟೇ ಆಗಿಟ್ಟು ಎಕ್ಸಾಮ್ ಅನ್ನ ಬರೀರಿ ಅಭ್ಯರ್ಥಿಗಳೇ. ಡಾಕ್ಯುಮೆಂಟ್ ಗಳು ಏನ್ ಬೇಕಾಗುತ್ತಾ ದಾಖಲಾತಿಗಳು ನೋಡ್ಕೊಡ್ರಿ. ನೀವು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಿಮ್ಮ ಹಾಲ್ ಟಿಕೆಟ್ ಏನ್ ಡೌನ್ಲೋಡ್ ಆಗುತ್ತಲ್ಲ, ಇನ್ನು ಹಾಲ್ ಟಿಕೆಟ್ ಅನ್ನ ಬಿಟ್ಟಿಲ್ಲ. ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಪ್ರತಿಯೊಬ್ರು ಕೂಡ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಹಾಲ್ ಟಿಕೆಟ್ ಅನ್ನ ಪ್ರಿಂಟ್ಔಟ್ ಅನ್ನ ಕ್ಲಿಯರಿಟಿ ಪ್ರಿಂಟ್ಔಟ್ A4 ಶೀಟ್ ನಲ್ಲಿ ಪ್ರಿಂಟ್ಔಟ್ ಅನ್ನ ತಗೊಳ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಒರಿಜಿನಲ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತಗೊಂಡೋಗ್ರಿ. ಇಲ್ಲ ಸರ್ ನಾನು ಅಲ್ಲಿ ಹೋಗಿ ಪ್ರಿಂಟ್ ತಗೋತೀನಿ, ಜೆರಾಕ್ಸ್ ತಗೋತೀನಿ, ಅದೆಲ್ಲ ಮಾಡಕ್ ಹೋಗ್ಬಿಡ್ರಿ. ಇಷ್ಟು ದಿನ ಹಾರ್ಡ್ ವರ್ಕ್ ಅನ್ನ ಮಾಡಿರ್ತೀರಿ, ಸ್ಟಡಿ ಮಾಡಿರ್ತೀರಿ, ಚೆನ್ನಾಗಿ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಓದಿರ್ತೀರಿ. ಅಲ್ಲಿ ಹೋದ್ಮೇಲೆ ಒಂದು ನಿಮಿಷದಲ್ಲಿ ಕೂಡ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗ್ರಿ. ಅಲ್ಲಿ ಏನೋ ಇನ್ಸ್ಟ್ರಕ್ಷನ್ ದಲ್ಲಿ ಏನ್ ಕೊಡ್ತಾರ ಇಷ್ಟು ನಾನು ಗೊತ್ತಿರೋ ಮಟ್ಟಿಗೆ ಹೇಳಿದೀನಿ. ಅಡ್ಮಿಟ್ ಕಾರ್ಡ್ ಬಿಟ್ಟ ಮೇಲೆ ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ಫೋಟೋ ಬೇಕಾಗಿದ್ರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಏನಾದ್ರು ಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಟ್ಟ ಮೇಲೆನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಭ್ಯರ್ಥಿಗಳೇ. ನನ್ನ ಕಡೆಯಿಂದ ಇನ್ನೊಂದ್ಸಾರಿ ಪ್ರತಿಯೊಂದು ಸಿವಿಲ್ ಪೊಲೀಸ್ ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಆಲ್ ದಿ ಬೆಸ್ಟ್ ನಾನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಗೆದ್ದು ಬನ್ನಿ ಈ ಸರಿ 100% ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಅನ್ನು ಮಾಡ್ಕೊಡ್ರಿ. ಎಲ್ಲೇ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅದ್ರ ಜೊತೆಗೆ ಎಕ್ಸಾಮ್ ಪಾಸ್ ಆದ್ಮೇಲೆ ಸೊ ಫಿಸಿಕಲ್ ತಯಾರಿಯನ್ನ ಸ್ಟಾರ್ಟ್ ಮಾಡಿಬಿಡಿ. ಸೊ ಎಕ್ಸಾಮ್ ರಿಸಲ್ಟ್ ಗೋಸ್ಕರ ಕಾಯಕ್ ಹೋಗ್ಬೇಡಿ. ಸರ್ ನನ್ನ ಸ್ಕೋರ್ ಅಷ್ಟಾಯ್ತು ಇಷ್ಟಾಯ್ತು ಅಂತ ಹೇಳಿ ಅಡ್ವಾನ್ಸ್ ಆಗಿ ಸರ್ ನಾನು ಕಾನ್ಫಿಡೆಂಟ್ ಆಗಿ ಪಾಸ್ ಸ್ಕೋರ್ ಆಗಿದೆ ಸರ್ ನನ್ನ ಎಕ್ಸಾಮ್ ಚೆನ್ನಾಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಫಿಸಿಕಲ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಫಿಸಿಕಲ್ ಅಲ್ಲಿ ವೀಕ್ನೆಸ್ ಇರ್ತೀರಿ. ನೀವೇನಾದ್ರೂ ಫಿಸಿಕಲ್ ಬರ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ನಮ್ಮ ಸಂಸ್ಥೆಯಾಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಮ್ಮ ಕೋಚಿಂಗ್ ದಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ಇದೆ. ನಿಮ್ಗೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ. ಅದರ ಜೊತೆಗೆ ನಿಮ್ಗೆ ಫುಡ್ ಹೆಲ್ದಿ ಫುಡ್ ಕೂಡ ಕೊಡ್ತೀವಿ, ಡ್ರೈ ಫುಡ್ಸ್ ಪ್ರತಿಯೊಂದು ಸ್ಪೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ನೀವೇನಾದ್ರೂ ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಎಕ್ಸಾಮ್ ಮುಗಿಸ್ಕೊಂಡು ಬಂದು ಅಡ್ಮಿಷನ್ ಗಳನ್ನ ತಗೊಳ್ಬಹುದು ವಿದ್ಯಾರ್ಥಿಗಳೇ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಜಿಮೇಲ್ಗೆ ಈ ತರ ಮೆಸೇಜ್ ಬಂದಿದೆ, ಮೆಸೇಜ್ ಅನ್ನ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.